ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಲ್ಲಿ ಸ್ಥಳೀಕ ಹುಡುಗ ಯಾವ ರೀತಿ ವ್ಯಕ್ತಿ ಅಂತ ಹೇಳಿ ಸರ್ ಆದಿಶೇಷ? ಒಳ್ಳೆ ಹುಡುಗನೇ ಅವನೇನು ಇಲ್ಲಿ ಕಳ್ತನ ಮಾಡೋದಾಗಲಿ ಇನ್ನೊಂದು ಮೋಸ ಮಾಡೋದಾಗಲಿ ಊರಿನವ್ರಿಗೆ ಸ್ಥಳೀಯರಿಗೆ ಗೊತ್ತಾಗಿರ್ತತೆ, ಎಲ್ಲ ವಿಚಾರನೂ ಗೊತ್ತಿರ್ತತೆ. ಒಬ್ಬ ಹುಡುಗ ಊರಿಂದ ಹೊಲ್ಟ ಅಂದರೆ ಅವನೇನು ಕೆಲಸ ಮಾಡ್ತಾನೆ, ಏನು ಬಿಡ್ತಾನೆ, ಇವನು ಎತ್ತ ಅಂತ ಒಂದು ಕಡೆಯಿಂದ ಎಲ್ಲ ವಿಚಾರಿಸಿ ಮಾಹಿತಿಗಳ್ನ ಮಾತಾಡ್ತಾರೆ. ಟೀ ಅಂಗಡಿ ಇರ್ತಾವೆ, ಅಲ್ಲಿ ಇಲ್ಲಿ ಕೂತಿರ್ತಾವೆ. ಆ ಥರದನ್ನಲ್ಲ ಹುಡುಗ, ಒಳ್ಳೆ ಹುಡುಗ ಅವನು. ಅದರಲ್ಲಿ ಏನು ಕಥೆನೋ ಗೊತ್ತಿಲ್ಲ, ಅವನು ಅನುಭವ ಏನು ಮಾಡ್ಕೊಂಡೋ, ಮದುವೆ ಆಗಿದ್ನೋ ಬಿಟ್ಟನೋ ಗೊತ್ತಿಲ್ವ. ಅವನು ಸುಮಾರು ಅವನಿಗೆ 35ರಿಂದ 40 ವರ್ಷಕ್ಕೆ ಏಜ್ ಹತ್ರಕ್ಕೆ ಬಂದತ್ತ ಅವನಿಗೆ, ಅಷ್ಟು ಹುಡುಗ ಅವನು. ಆದರೆ ಈಗ ಆತನ ಸಂಬಂಧಪಟ್ಟಂಥ DL ಸಿಕ್ಕಿರುವಂಥದ್ದು, ಅದು ಧರ್ಮಸ್ಥಳದಲ್ಲಿ ಒಂದು ಅಸ್ಥಿಪಂಜರ ಶೋಧನೆ ಮಾಡ್ಬೇಕಾರೆ ಅದೇ ಸಂದರ್ಭದಲ್ಲಿ ಅದ್ರ ಪಕ್ಕ ಒಂದಷ್ಟು ಅಸ್ಥಿಪಂಜರ ಸಿಕ್ಕಿದೆ. ಅವ್ರದ್ದೇ ಅನ್ನುವಂಥ ಅನುಮಾನ ಕೂಡ ಇದೆ. ಈಗ ಅವ್ರ ಫ್ಯಾಮಿಲಿನೆಲ್ಲ ಕರೆಸಿ ತನಿಖೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಅದ್ರ ಬಗ್ಗೆ ಅವ್ರದ್ದೇ ಆದರೆ ಆತ ಸಾಯಬಾರ್ದು. ನಮ್ಮ ಆಸೆನೂ ಅಷ್ಟೇ, ಒಬ್ಬನೇ ಮಗ ಕಷ್ಟ ಬಿದ್ದು ಬೆಳೆಸಿರೋದು ಅವ್ರ ಅಪ್ಪಾರು. ಅದ್ರ ಬಗ್ಗೆ ಅವನು ಸಾಯಬಾರ್ದು. ಅಕಸ್ಮಾತ್ ಏನಾರು ಅವನ ಅಡ್ರೆಸ್ ಸಿಕ್ಕಿ ಯಾರೋ ತಾಂಡಗಲ್ಲಿ ಹಾಕಿ ಅವನ ಮೇಲೆ ಬರಲಿ ಅಂತಲೇ ಏನಾರು ಕೆಲವು ಮಾಡಿರ್ತಾರೆ. ಆ ಥರ ಆಗಬಾರ್ದು. ಉಳ್ಕೊಂಡಿದ್ರೆ ಅವನು ಚೆನ್ನಾಗಿರಲಿ. ಆಕಸ್ಮಿಕ ಆ ಥರ ಆಗಿದ್ದರೆ, ಏನೋ ಅನಾಹುತ ಆಗಿದ್ದರೆ ಅವ್ರು ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಆಗಲಿ ಕಾನೂನು ರೀತಿಲಿ ಅಂತ ನಾನು ದೇವ್ರನ್ನೂ ಬೇಡ್ಕೊತೀನಿ, ನಿಮ್ಮನ್ನೂ ಬೇಡ್ಕೊತೀನಿ, ಕೋರ್ಟ್ನೂ ಬೇಡ್ಕೊತೀನಿ. ಇಷ್ಟು ನಮ್ಮ ಮಾಹಿತಿ. ಅಲ್ಲ ಸರ್, ನಿಮ್ಮ ಊರಿನಲ್ಲಿ ಮಿಸ್ಸಿಂಗ್ ಆಗಿರುವಂಥ ವ್ಯಕ್ತಿ ಈಗ ಧರ್ಮಸ್ಥಳದವರೆಗೂ ಹೋಗಿರುವಂಥದ್ದು. ಧರ್ಮಸ್ಥಳದಿಂದ ಇವಾಗ SIT ತನಿಖೆ ಮಾಡಬೇಕಾದ್ರೆ ನಿಮ್ಮೂರು ಹುಡುಗ ಅನ್ನುವಂಥ ವಿಚಾರ ಬರ್ತಾ ಇದೆ. ಈ ಧರ್ಮಸ್ಥಳದ ವಿಚಾರದಲ್ಲಿ ಏನು? ಧರ್ಮಸ್ಥಳದಲ್ಲಿ ಎಲ್ಲ ದೇವರು ಅಂತ ನಾವು ಧರ್ಮಸ್ಥಳದ ಮಂಜುನಾಥನ ಯಾರೇ ಹೇಳಿರುವ ಎಲ್ಲ ಒಳ್ಳೆ ರೀತಿಲೇ ಹೇಳೋದು. ದೇವ್ರ ಸನ್ನಿಧಿಗೆ ಹೋದಾಗ ಅಲ್ಲೇ ಯಾರು ಏನೋ ಮಾಡಿರ್ತಾರೆ ಅಂತಲೋ ಅಥವಾ ಬೇರೆ ಕಡೆಯಿಂದ ಮಾಡ್ಕೊಂಡೋಗಿ ಆ ದೇವ್ರಿಗೆ ಟ್ರಸ್ಟಿಗೆ ಅವಮಾನ ಆಗಲಿ ಅಂತಲೋ ಮತ್ತು ಮತ್ತೊಂದು ಯಾವ ರೀತಿಯಲ್ಲಿ ಏನು ಮಾಡಿರ್ತಾರೋ ಅದಂತೂ ಆ ದೇವ್ರಿಗೆ ಗೊತ್ತು. ಅಂಥದ್ದೇನಾರ ಆಗಿದ್ದರೆ ಯಾರೇ ಆದರೂ ಅವ್ರಿಗೆ ಪ್ರತಿಫಲ ದೇವ್ರು ಕೊಡ್ತಾನೆ, ಶಿಕ್ಷೆನೂ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಮಂಜುನಾಥ ದೇವಸ್ಥಾನಕ್ಕೆ ನಾನು ಇಲ್ಲಿಂದಲೇ ಕೈ ಮುಗಿತೀನಿ. ಆ ಥರ ದೇವರು ಹೆಸರಲ್ಲಿ ಮೋಸ ಮಾಡೋರಿಗೆ ದೇವರು ಆ ಶಿಕ್ಷೆ ಕೊಡ್ತಾನೆ. ಅದನ್ನು ದೇವ್ರು ಮಾಡ್ತದೆ ಅಂತ ಹೇಳಲ್ಲ ನಾವು. ದೇವ್ರನ್ನ ನಂಬ್ಕೊಂಡು ಅಲ್ಲೇ ದುಡಿತಾ ಅಲ್ಲೇ ತಿಂದ್ಕೊಂಡು ದೇವರ ಹೆಸರಲ್ಲಿ ಮೋಸ ಮಾಡ್ತಾರಲ್ಲ ಅಂಥವ್ರಿಗೆ ಶಿಕ್ಷೆ ಆಗಲಿ ಅವ್ರು ಮಾಡಿದರೆ. ಇಲ್ಲ ಇಲ್ಲಿಂದ ಯಾರು ಮಾಡಿದರೆ ಇದಕ್ಕೆ ದೇವರು ಆ ಶಿಕ್ಷೆ ಕೊಡ್ತಾರೆ. ಇಷ್ಟು ನಾನು ಹೇಳಬಲ್ಲೆ. ಒಟ್ಟಾರೆಯಾಗಿ ಇಲ್ಲಿನ ಸ್ಥಳೀಯರ ಮಾತು ಹೇಳುವಂಥದ್ದು, ಅಲ್ಲಿ ಸಿಕ್ಕಿರುವಂತಹ DL ಜೊತೆಗಿನ ಅಸ್ಥಿಪಂಜರ ಆ ವ್ಯಕ್ತಿಯದಾಗಿರಲಿ ಆಗಿರದಿರಲಿ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥದ್ದು. ಜೊತೆಗೆ ಏನಾದರೂ ಒಂದು ವೇಳೆ ಆತ ಅಲ್ಲಿ ಮೃತಪಟ್ಟಿದ್ರೆ ಅದ್ರ ಬಗ್ಗೆ ಸೂಕ್ತವಾದಂಥ ಒಂದು ತನಿಖೆ ನಡೀಬೇಕು, ಕಾನೂನು ಕ್ರಮ ಆಗಬೇಕು ಅನ್ನುವಂಥದ್ದನ್ನು ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.